ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ಸಾರ, ಆಪ್ತನು ನೀನೇ, ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ಆತನು ನಮ್ಮನ್ನು ನೋಡುವಾತನು, ನಡೆಸುವಾತನು, ಕಾಯುವಾತನು ಆಗಿದ್ದಾನೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ ನಾನು ನಿನ್ನನ್ನು ಪ್ರೀತಿಸಿದೆನು ಎಂದು ಕರ್ತನು ಹೇಳುತ್ತಾನೆ. ತನ್ನ ಏಕೈಕ ಕುಮಾರನನ್ನು ನಮಗಾಗಿ ಕೊಡುವುದರ ಮೂಲಕ ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಪ್ರಕಟಪಡಿಸಿದ್ದಾನೆ. ಇಂಥ ದೇವರಿಗೆ ನಾವೇನು ಕೊಟ್ಟರೂ ಸಾಲದು. ಹಾಗಾದರೆ ಆತನ ಈ ಪ್ರೀತಿಗೆ ಬದಲಾಗಿ ನಮ್ಮನ್ನೇ ಆತನಿಗೆ ಸಮರ್ಪಿಸಿ ಆತನನ್ನು ಮಹಿಮೆಪಡಿಸೋಣ ಬನ್ನಿ. ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿನಗೆ ಸಮರ್ಪಿಸುವೆ. ಈ ನಿನ್ನ ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿನಗೆ ಸಮರ್ಪಿಸುವೆ. ನಾನಿನ್ನ ಕಂಡಂತೆ
ಪ್ರೀತಿಗೆ ಪಾತ್ರನಾದೆ ಧನುಮಾನ ಧನಗಳ ಅರ್ಪಿಸಲು ನಿನ್ ಶ್ರೇಷ್ಠ ಪ್ರೀತಿಗೆ ಸಮನಾಗಲು ನಿಮ್ಮಲ್ಲಿ ಮನಃಶಾಂತಿ ಇಲ್ಲವೇ? ನೀವು ನೆನೆಸಿದ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತಿಲ್ಲವೇ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇದೆಯೇ? ನೀವು ಒಂಟಿ ಎಂಬ ಭಾವನೆ ಅಧಿಕವಾಗುತ್ತಿದೆಯೇ? ಚಿಂತಿಸಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವಕುಮಾರನಾದ ಪ್ರಭು ಕ್ರಿಸ್ತನಲ್ಲಿ ಉತ್ತರವಿದೆ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಉಚಿತ ಕರೆಗಳ ಮೂಲಕ ನಮ್ಮನ್ನು ಸಂಪರ್ಕಿಸಿ. ಮೈತ್ರಿ ಪ್ರಾರ್ಥನಾ ಗೋಪುರ, ಟೋಲ್ ಫ್ರೀ ನಂಬರ್ 1800-103-4894. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆ. ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆ. ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೆ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ. ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 5600. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನಿನ್ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮಗಳು. ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ಸ್ ಅರ್ಪಿಸುವ ದಿವ್ಯಾಶೀರ್ವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಇಂದು ಭಾನುವಾರವಾಗಿದೆ, ವಾರದ ಮೊದಲನೆಯ ದಿವಸ. ಕ್ರೈಸ್ತ ಪ್ರಪಂಚಕ್ಕಂತೂ ವಾರದ ಮೊದಲನೆಯ ದಿವಸ ಬಹು ವಿಶೇಷವಾದಂಥ ದಿವಸ. ಸಭೆಯಾಗಿ ಆರಾಧನೆಗೆಂತ ವಿಶ್ವದಾದ್ಯಂತ ಕೂಡಿ ಬರುವಂಥದ್ದೊಂದು ದಿವಸ. ಸತ್ಯವೇದದಲ್ಲಿಯೂ ವಾರದ ಮೊದಲನೇ ದಿವಸಕ್ಕೆ ಭಾಳಷ್ಟು ಮಹತ್ವ ಹೊಸ ಒಡಂಬಡಿಕೆಯಲ್ಲಿ ಕಾಣಲಿಕ್ಕೆ ಸಾಕು. ಆ ದಿವಸ
ಸತ್ತು ಹೂಣಲ್ಪಟ್ಟಂಥ ಯೇಸು ಕ್ರಿಸ್ತನು ಎದ್ದು ಬಂದಿರುವ ದಿವಸವೆಂದು ಸತ್ಯವೇದ ಪ್ರಕಟಿಸುತ್ತದೆ. ಆ ದಿವಸ ಶಿಷ್ಯರು ಕೂಡ ಆರಾಧನೆಗೆ ಸೇರಿದರು ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ವರದಿಯಾಗ್ತದೆ. ಹಾಗೆ ಈ ದಿವಸ ಕೂಡ ವಾರದ ಮೊದಲನೇ ದಿವಸದಲ್ಲಿ ಬನ್ನಿ ನಮ್ಮೊಂದಿಗೆ ಈ ದೇವಾರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಆರಾಧನೆಗೆ ಸಜ್ಜಾಗೋಣ. ನಮ್ಮ ಆರಾಧನೆ ದೇವರಿಗೆ ಮೆಚ್ಚುಗೆಯಾಗಿರಲಿ. ನಮ್ಮ ದೇಹಾತ್ಮ ಪ್ರಾಣಗಳನ್ನೇ ಸಜೀವ ಯಜ್ಞವಾಗಿ ಅರ್ಪಿಸೋಣ. ಬನ್ನಿ ನಮ್ಮೊಟ್ಟಿಗೆ ಆರಾಧಿಸೋಣ. ಈ ವಾರದ ಮೊದಲನೆಯ ದಿವಸದ ವಾಕ್ಯ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರುವಂಥ ವೇದ ಭಾಗವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ ಅಧ್ಯಾಯದ ಪೂರ್ತಿ 34ನೇ ವಚನದವರೆಗೂ ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೈ ಅಲ್ಪವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಇಲ್ಲಿ ಈ ದಿವಸಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಭಾಗವು ಮುಕ್ತಾಯವಾಗುತ್ತದೆ. ಈ ದಿವಸ ದೇವರ ಆರಾಧನೆಗಾಗಿ ಸಂದೇಶದ ಮುಖ್ಯ ಪ್ರಸ್ತಾಪ ಚಿಂತೆಯ ಕುರಿತು ಯೇಸು ಕರ್ತನು ಪರ್ವತ ಪ್ರಸಂಗದಲ್ಲಿ ಮಾಡಿರುವಂಥ ಬೋಧನೆಯನ್ನು ನಾವು ಕೇಳಿಸಿಕೊಳ್ಳೋಣ. ನಾನು ಅನ್ನಿಸ್ತೇನೆ ಈಗಾಗಲೇ ನಾವು ದೇವರ ವಾಕ್ಯದ ಭಾಗವನ್ನು ಓದಿದ್ದನ್ನು ಕೇಳಿದಾಯಿತು. ಚಿಂತೆಯ ಕುರಿತು ವಿಸ್ತಾರವಾಗಿ ಯೇಸು ಕರ್ತನು ಬೋಧಿಸಿದ್ದಾರೆ. ಮತ್ತಾಯನ ಸುವಾರ್ತೆ ಹೊಸ ಒಡಂಬಡಿಕೆಗಳಲ್ಲಿ ಕ್ರಮದ ಪ್ರಕಾರ ಮೊದಲನೆಯ ಪುಸ್ತಕ. ಈ ಮತ್ತಾಯನ ಸುವಾರ್ತೆಯಲ್ಲಿ ಸುಮಾರು 28 ಅಧ್ಯಾಯಗಳು ಯೇಸು ಕರ್ತನನ್ನು ಒಬ್ಬ ರಾಜನನ್ನಾಗಿ ಬಿಂಬಿಸುವಂಥ ಒಂದು ಪುಸ್ತಕ ಮತ್ತಾಯನ ಸುವಾರ್ತೆ. ಮೊದಲನೇ ಅಧ್ಯಾಯ ಯೇಸು ಕರ್ತನ ವಂಶಾವಳಿಯನ್ನು ಕುರಿತು ಮಾತನಾಡುತ್ತಾ ಯೋಸೇಫನ ತಳಮಳ, ಆ ಜನನದ ಸಂದರ್ಭದಲ್ಲಿ ಉಂಟಾಗುವ ತಳಮಳವನ್ನು ಕೂಡ ಅದು ದಾಖಲಿಸ್ತದೆ. 2ನೇ ಅಧ್ಯಾಯದಲ್ಲಿ ಯೇಸು ಬೆಳೆದು ಬಾಲಕನಾಗಿದ್ದಾರೆ. ಅವರನ್ನು ಹುಡುಕಿಕೊಂಡು ಮೂಡಣ ದೇಶದಿಂದ ಪಂಡಿತರು ಬಂದು ಆರಾಧನೆ ಮಾಡುವಂಥ ಒಂದು ಸಂದರ್ಭ ಕೂಡ ಅಲ್ಲಿ ದಾಖಲಾಗಿದೆ. ಹೆರೋದನ ಪ್ರತಿಕ್ರಿಯೆ, ಯೇಸುವನ್ನು ಕೊಲ್ಲಿಸಬೇಕೆಂಬ ಅವನ ಉಪಾಯದ ನಡುವೆ ದೇವರ ಮಹಾ ಅದ್ಭುತ, ತಂದೆ ತಾಯಿಗಳು ಯೇಸುವಿನೊಂದಿಗೆ ಐಗುಪ್ತ ದೇಶಕ್ಕೆ ತೆರಳುತ್ತಾರೆ. 3ನೇ ಅಧ್ಯಾಯಕ್ಕೆ ಬರುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ, ಸ್ನಾನಿಕನಾದ ಯೋಹಾನನ ಪರಿಚಯವಾಗ್ತದೆ ಮತ್ತು ಅದೇ ಅಧ್ಯಾಯದಲ್ಲಿ ಯೇಸುವಿಗೂ ಕೂಡ ದೀಕ್ಷಾ ಸ್ನಾನವಾಗುವಂಥ ಒಂದು ಸಂದರ್ಭ. ಇವೆಲ್ಲವುಗಳು ಕೂಡ ಚರಿತ್ರೆ ಮತ್ತು ದಾಖಲಾಗಿರುವಂಥ ಸತ್ಯ ಮತ್ತಾಯನ ಸುವಾರ್ತೆಯಲ್ಲಿ. 4ನೇ ಅಧ್ಯಾಯಕ್ಕೆ ಬರುವಾಗ ದೀಕ್ಷಾ ಸ್ನಾನವಾದ ಬಳಿಕ ಯೇಸುವನ್ನು ಪವಿತ್ರಾತ್ಮನು ಅಡವಿಗೆ ನಡೆಸಿಕೊಂಡು ಹೋಗಿ ಯೇಸು ಕರ್ತನು 40 ದಿವಸಗಳ ಉಪವಾಸ
ಅದರ ನಡುವೆ ಶೋಧನೆಗೆ ಕೂಡ ಒಳಗಾಗುತ್ತಾರೆ. ಆ ಶೋಧನೆಯನ್ನು ಯೇಸು ಕರ್ತನು ಸಫಲಕಾರಿಯಾಗಿ ಜಯಿಸಿರುವಂಥ ಒಂದು ದಾಖಲೆ ಮತ್ತು ವಿಶೇಷತೆ ಏನಂದರೆ ದೇವರ ವಾಕ್ಯವನ್ನು ಬಳಸಿರುತ್ತಾರೆ ಅಲ್ಲಿ ಆ ಒಂದು ಶೋಧನೆಯನ್ನು ಗೆಲ್ಲುವುದಕ್ಕೆ ಬರುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೀಕ್ಷಾ ಸ್ನಾನವಾಗಿರುವಂಥ ಯೇಸು ಕರ್ತನನ್ನು ಪವಿತ್ರಾತ್ಮನು ಅಡವಿಗೆ ಒಯ್ದು ಅಲ್ಲಿ ಯೇಸು ಕರ್ತನು 40 ದಿವಸ ಉಪವಾಸದಲ್ಲಿದ್ದು ಆ ಸಮಯಗಳಲ್ಲಿ ಸೈತಾನನಿಂದ ಶೋಧಿಸಲ್ಪಡುತ್ತಾರೆ. ಆದರೆ ಆ ಶೋಧನೆಯನ್ನು ಯಶಸ್ವಿಯಾಗಿ ಯೇಸು ಕರ್ತನು ಜಯಿಸುತ್ತಾರೆ. ದೇವರ ವಾಕ್ಯವನ್ನು ಬಳಸಿ ಸೈತಾನನು ತಂದೊಡ್ಡಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತಾ ಆ ಶೋಧನೆಗೆ ಒಳಗಾಗದೆ ಜಯಶಾಲಿಯಾಗುತ್ತಾರೆ. ಅನಂತರದಲ್ಲಿ ಪವಿತ್ರಾತ್ಮ ಭರಿತನಾಗಿರುವಂಥ ಯೇಸು ಕರ್ತನು ಆಯಾ ಸಂದರ್ಭಗಳಲ್ಲಿ ಆಯಾ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಚಾರ ಮಾಡುತ್ತಾ ಮುಂದೆ ಸರಿಯುತ್ತಾ ಗಲಿಲಾಯದ ಆ ಒಂದು ಸಮುದ್ರ ತೀರದಲ್ಲಿ ಮೊದಲನೆಯ ಶಿಷ್ಯರನ್ನು ಆರಿಸಿಕೊಳ್ಳುವಂಥ ಭಾಗ ಸುವಾರ್ತೆಗಳಲ್ಲಿ 4ನೇ ಅಧ್ಯಾಯದಲ್ಲಿ ದಾಖಲಾಗ್ತದೆ. ಮುಂದೆ ಬರುವಾಗ 5, 6, 7 ಯೇಸು ಕರ್ತನು ಪರ್ವತ ಪ್ರಸಂಗವನ್ನು ಮಾಡಿರುವಂಥ ಭಾಗ. ಅದೇ ಭಾಗದ ಅಡಿಯಲ್ಲಿ ನಾವು 6ನೇ ಅಧ್ಯಾಯ 25ನೇ ವಚನದಿಂದ 34ನೇ ವಚನದ ಭಾಗವನ್ನು ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿದ್ದೇವೆ. ಭೌಗೋಳಿಕವಾಗಿ ಒಂದು ವಿಶೇಷತೆಯನ್ನು ವೀಕ್ಷಕರೇ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೇಸು ಕರ್ತನು ಆ ಪರ್ವತದ ಮೇಲೆ ಕೂತು ಬೋಧಿಸುವಾಗ ಆ ಪ್ರದೇಶ ಶಬ್ದ ಅದರ ವಿಜ್ಞಾನವಾಗಲಿ ಧ್ವನಿ ವಿಜ್ಞಾನದ ಪ್ರಕಾರ ಅತ್ಯದ್ಭುತವಾಗಿ ಸ್ವಾಭಾವಿಕವಾಗಿ ಪ್ರಕೃತಿಯೇ ನಿರ್ಮಿಸಿದಂಥ ಒಂದು ರಂಗಮಂದಿರವಾಗಿ ಕಾಣ್ತದೆ. ಅಷ್ಟು ಜನಸ್ತೋಮ ಇದ್ದರೂ ಯೇಸು ಕರ್ತನು ಆ ಬೆಟ್ಟದ ಮೇಲೆ ಒಂದು ಕಡೆ ಕೂತು ಬೋಧಿಸುವಾಗ ಎಲ್ಲರಿಗೂ ಕೇಳಿಸಿದೆ ಎಂಬುದಾಗಿ ಚರಿತ್ರೆ ದಾಖಲಾಗ್ತದೆ. ಇಂದಿಗೂ ಕೂಡ ಉತ್ತರ ಇಸ್ರೇಲ್ ಭಾಗದಲ್ಲಿ ಅದು ಒಂದು ವಿಸ್ಮಯಕಾರಿಯಾದಂಥ ಸ್ಥಳವೇ ಅಂತ ಹೇಳಿದರೆ ಅತಿಶಯೋಕ್ತಿವೇನಲ್ಲ. ಅಲ್ಲಿ ಕೂತು ಯೇಸು ಸ್ವಾಮಿ 5, 6, 7 ಅಧ್ಯಾಯದ ಧ್ಯಾನವನ್ನು ಮಾಡಿಸ್ತಾರೆ. ಆ 5, 6, 7ನಲ್ಲಿರುವಂಥ ವಿಶೇಷತೆ ಏನೆಂದರೆ ಧರ್ಮಶಾಸ್ತ್ರದ ನಿಯಮಗಳ ಕುರಿತು ದೇವರ ಹೃದಯ ಮತ್ತು ಆಲೋಚನೆಯನ್ನು ಬಿಡಿಸಿ ಎಳೆಯಾಗಿ ಆಲಿಸುತ್ತಿರುವಂಥ ಶಿಷ್ಯರಿಗೂ ಬೋಧನೆ ಕೇಳ್ತಾ ಇರುವಂಥ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ವ್ಯಾಖ್ಯಾನಿಸುವಂಥ ಮಹತ್ತಾದಂಥ ಒಂದು ಭಾಗ ಅದು 5, 6, 7. ಆ 6ನೇ ಅಧ್ಯಾಯದಲ್ಲಿ ಒಂದು ವಿಶೇಷತೆ ಏನೆಂದರೆ ಪ್ರಾರ್ಥನೆ ಕುರಿತು ಯೇಸು ಕರ್ತನು ಮಾತನಾಡ್ತಾರೆ. ಆಮೇಲೆ ಹಾಗೆ ಬರುತ್ತಾ ಭೂಲೋಕ ಪರಲೋಕದ ಕುರಿತು ವ್ಯತ್ಯಾಸಗಳನ್ನು ಮಾತನಾಡುತ್ತಾ 25ನೇ ವಚನಕ್ಕೆ ಬರುವಾಗ ಚಿಂತೆಯ ಕುರಿತು ಕೂಡ ಮಾತನಾಡ್ತಾರೆ. ಮೊದಲನೇದಾಗಿ ನಾವು 25ನೇ ವಚನದಲ್ಲಿ ನೋಡ್ತೀವಿ ಯಾವ್ಯಾವುದಕ್ಕೆ ಚಿಂತೆ ಅನ್ನೋದನ್ನು ಯೇಸು ಸ್ವಾಮಿ ಹುದುವಾಗಿ ಬಿಡಿಸಿಡ್ತಾರೆ. ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು, ಯಾಕೆ ಈ ವಿಷಯಗಳ ಕುರಿತು ನೀವು ಚಿಂತೆ ಮಾಡ್ತೀರಿ ಎಂಬುದಾಗಿ. ನಾವು ಓದಿದಂಥ ಭಾಗದಲ್ಲಿ ಚಿಂತೆಗೆ 3 ಕಾರಣಗಳನ್ನು ಯೇಸು ಕರ್ತನು ಇಲ್ಲಿ ಪ್ರಸ್ತಾಪಿಸುತ್ತಾರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 25ರಿಂದ 34ನೇ ವಚನದಲ್ಲಿ ಯೇಸು ಕರ್ತನು ಚಿಂತೆಯ ಕುರಿತು ಬೋಧನೆಯನ್ನು ಶಿಷ್ಯರಿಗೆ ಹಂಚಿಕೊಳ್ಳುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಚಿಂತೆ ಅನ್ನುವ ವಿಷಯ ಹುದುವಾಗಿ ಪ್ರಪಂಚದಲ್ಲಿ ಸಹಜವಾಗಿ ಮನುಷ್ಯರನ್ನು ಕಾಡುವಂಥ ಒಂದು ಸಾಮಾನ್ಯ ಒಂದು ಸಮಸ್ಯೆ ಕೂಡ ಅದು. ಅದರ ಕುರಿತು 2000 ವರ್ಷಗಳ ಹಿಂದಿನ ಯೇಸು ಕರ್ತನು ಸುಂದರವಾಗಿ ವ್ಯಾಖ್ಯಾನಿಸುತ್ತಾ ಪರ್ವತದ ಪ್ರಸಂಗದಲ್ಲಿ ಅದನ್ನು ದಾಖಲಿಸಿದ್ದಾರೆ. ಇಲ್ಲಿ ಬರುವಾಗ ಚಿಂತೆಗೆ 3 ಕಾರಣಗಳನ್ನು ಯೇಸು ಕರ್ತನು ಈ ಭಾಗದಲ್ಲಿ ತಂದಿಡುತ್ತಾರೆ. ಯಾವ್ಯಾವ ಕಾರಣಕ್ಕೋಸ್ಕರ ಚಿಂತೆ ಉಂಟಾಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಯೇಸು ಕರ್ತನು ತಿಳಿಸ್ತಾರೆ. ಹಾಗಾದರೆ ಮೂಲತಃವಾಗಿ ಚಿಂತೆಯನ್ನು ಈ 3 ವಿಷಯಗಳಲ್ಲಿ ಯೇಸು ಸ್ವಾಮಿ ಸೆರೆ ಹಿಡಿತಾ ಇದ್ದಾರೆ. ಊಟ, ನಾವೇನು ಕುಡಿಬೇಕು, ಏನು ಹೊದ್ಕೊಳ್ಬೇಕು. ನಾನು ನೆನೆಸ್ತೇನೆ, ಪ್ರತಿ ರಾಜಕೀಯ ಪಕ್ಷಗಳಿಗೂ ಒಂದು ಹೇಳಿಕೆಯೊಂದಿಗೆ ಅವರು ಪ್ರಾರಂಭ ಮಾಡ್ತಾರೆ, ರೋಟಿ ಮಕಾನ್ ಕಪಡ ಎಂಬುದಾಗಿ. ನಾನು ಎನಿಸ್ತೇನೆ ಈ ಪರಿಸ್ಥಿತಿ ಪ್ರಸ್ತುತ ರಾಜಕೀಯ ಪಕ್ಷಗಳಿಗೆ ಮಾತ್ರ ಅಲ್ಲ, ಅದು ಹಿಂದಿನಿಂದಲೂ ಕೂಡ ಅದು ಜೀವಂತವಾದಂಥ ಒಂದು ಸಮಸ್ಯೆ ಮತ್ತು ಚಿಂತೆಗೆ ಕಾರಣವಾಗಿರುವಂಥ ಒಂದು ವಿಷಯ.
ಚಿಂತೆಯ ಕುರಿತು ಯೇಸುಸ್ವಾಮಿ ಪ್ರಸ್ತಾಪಿಸುವಾಗ ಕಾರಣಗಳನ್ನು ಕೊಡ್ತಾರೆ. ನಾವು ಯಾಕೆ ಚಿಂತೆಗೆ ಈಡಾಗ್ತೀವಿ ಎಂಬ ಕಾರಣವನ್ನು ಕೊಡ್ತಾರೆ. ಯೇಸುವಿನ ಮಾತಿನಲ್ಲೇ ಆ ಭಾಷೆಯನ್ನು ನಾವು ಕೇಳಿಸ್ಕೊಳ್ಳೋಣ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಹಾಗಾದರೆ ಚಿಂತೆಗೆ ಮೊದಲನೇ ಕಾರಣವನ್ನು ಬಹು ಸೂಕ್ಷ್ಮವಾಗಿ ಯೇಸುಸ್ವಾಮಿ ಯೇಸುಕರ್ತನಲ್ಲಿ ಪ್ರಸ್ತಾಪಿಸ್ತಾರೆ. ಮೊದಲನೇ ಕಾರಣ ಏನು ಅಂದರೆ, ನಮ್ಮ ಪ್ರಾಧಾನ್ಯತೆಗಳು ಸ್ಥಾನಪಲ್ಲಟವಾದಾಗ, ನಮ್ಮ ಆದ್ಯತೆಗಳು ಏರುಪೇರಾದಾಗ ಅದು ಚಿಂತೆಗೆ ಕಾರಣವಾಗ್ತದೆ. ಇದು ಯೇಸುಕರ್ತನ ಒಂದು ಪ್ರಸ್ತಾಪದ ಮುಖ್ಯ ವಿಷಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಪ್ರಾಧಾನ್ಯತೆಗಳೇನು? ಯೇಸುಕರ್ತನ ತನ್ನ ಮಾತಿನಲ್ಲಿ ಹೇಳುವ ಪ್ರಕಾರ ಪ್ರಾಧಾನ್ಯತೆ ಏನು ಅಂದರೆ, ಪ್ರಾಣ ಬಹು ಪ್ರಾಧಾನ್ಯ, ದೇಹ ಅಷ್ಟೇ ಪ್ರಾಧಾನ್ಯವಾದದ್ದು. ಇವುಗಳ ಪ್ರಾಧಾನ್ಯತೆಯ ಕ್ರಮ ತಪ್ಪಿದಾಗ, ಅದು ಊಟಕ್ಕೋ ಉಡುಪಿಗೋ ಹೊದ್ದುಕೊಳ್ಳುವುದಕ್ಕೋ ಜಾರಿದಾಗ, ಪ್ರಾಧಾನ್ಯತೆ ಏರುಪೇರಾದಾಗ ಸಾಮಾನ್ಯವಾಗಿ ಮನುಷ್ಯನು ಚಿಂತೆಗೆ ಈಡಾಗುತ್ತಾನೆ. ಇದು ಚಿಂತೆಗೆ ಮುಖ್ಯ ಕಾರಣ. ನಮ್ಮ ಜೀವನದಲ್ಲಿಯೂ ಆದ್ಯತೆಗಳು ಸ್ಥಾನಪಲ್ಲಟವಾದಾಗ ಚಿಂತೆ ನಮ್ಮನ್ನು ಕಾಡುತ್ತದೆ. ಈ ಸಂದೇಶವನ್ನು ವೀಕ್ಷಿಸುತ್ತಾ ಇರುವಂಥ ನಿಮಗೆ ಈಗಾಗಲೇ ನೀವು ನಿಮ್ಮನ್ನು ಪರೀಕ್ಷಿಸಿಕೊಂಡಿರಬಹುದು. ಚಿಂತೆ ಯಾವೆಲ್ಲ ಕಾರಣಕ್ಕೋಸ್ಕರ ನಮ್ಮನ್ನು ಕಾಡುತ್ತದೆ? ಮೊದಲನೇ ಒಂದು ಅಂಶ, ಈ ಸತ್ಯ ವೇದದ 6ನೇ ಅಧ್ಯಾಯದ 25ನೇ ವಚನದಿಂದ ಇರುವಂಥ ಪ್ರಸ್ತಾಪದಲ್ಲಿ ಮೊದಲನೇ ಅಂಶ, ಆದ್ಯತೆಗಳು ಸ್ಥಾನಪಲ್ಲಟವಾದಾಗ ಚಿಂತೆಗೆ ಕಾರಣವಾಗ್ತದೆ. ಅದಕ್ಕೆ ಸೂತ್ರಗಳನ್ನು, ಪರಿಹಾರಗಳನ್ನು ಕೂಡ ಯೇಸು ಕರ್ತನು ಕೊಡ್ತಾ ಹೋಗ್ತಾರೆ. ಎರಡನೇ ಕಾರಣ, ಚಿಂತೆಗೆ ಎರಡನೇ ಕಾರಣವನ್ನು ಕೂಡ ಯೇಸು ಕರ್ತನು ಮಾತನಾಡ್ತಾರೆ. ಆ ಎರಡನೇ ಕಾರಣ ಏನಂದರೆ, ಹಾರಾಡುವ ಹಕ್ಕಿಗಳಿಗೆ ಹೋಲಿಸುತ್ತಾ ನೋಡಿ, ಅವು ಬಿತ್ತುವುದಿಲ್ಲ, ಅವು ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವಂಥ ದೇವರು ಅಥವಾ ನಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ ಎಂಬುದಾಗಿ ತಿಳಿಸ್ತಾರೆ. ನೀವು ಅವುಗಳಿಗಿಂತ ಹೆಚ್ಚಿನವರಲ್ಲವೇ? ಚಿಂತೆಗೆ ಎರಡನೇ ಕಾರಣವನ್ನು ಯೇಸು ಕರ್ತನಲ್ಲಿ ಕೊಡ್ತಾ ಇದ್ದಾರೆ. ಆ ಎರಡನೇ ಕಾರಣ ಏನಂದರೆ, ನಮ್ಮಲ್ಲೇ ನಮ್ಮ ಕುರಿತು ಕೀಳುರಮೆ ಭಾವನೆ. ಇದು ಚಿಂತೆಗೆ ಎರಡನೇ ಕಾರಣವಾಗ್ತದೆ. ಅನೇಕ ಸಾರಿ ನಮ್ಮನ್ನು ನಾವೇ ಸ್ವತಃ ಕುಗ್ಗಿಸಿಕೊಳ್ಳುತ್ತಾ ಅಂದರೆ ನಾವು ಅಪ್ರಯೋಜನಕರು, ನಾವು ಕೆಲಸಕ್ಕೆ ಬಾರದವರು, ನಮ್ಮಿಂದ ಏನೂ ಸಾಧ್ಯವಿಲ್ಲ ಎನ್ನುವ ಈ ಮನೋಭಾವ ಅನೇಕ ಸಾರಿ ಚಿಂತೆಗೆ ಕಾರಣವಾಗ್ತದೆ. ನೀವು ಅವುಗಳಿಗಿಂತ ಹೆಚ್ಚಿನವರಲ್ಲವೇ? ನಮ್ಮ ಯೋಗ್ಯತೆ ನಮಗೆ ಅರಿವಿಲ್ಲದಾಗ, ದೇವರ ದೃಷ್ಟಿಯಲ್ಲಿ ನಮ್ಮ ಕುರಿತು ದೇವರ ಆಲೋಚನೆಗೆ ನಾವು ಒಳಪಡದೆ ಇದ್ದಾಗ ಚಿಂತೆಗೆ ಎರಡನೆಯ ಕಾರಣವನ್ನು ಯೇಸು ಕರ್ತನು ಪ್ರಸ್ತಾಪಿಸ್ತಾರೆ. ಚಿಂತೆಗೆ ಮೂರನೇ ಕಾರಣವನ್ನು ಕೂಡ ಯೇಸುಸ್ವಾಮಿ ಪ್ರಸ್ತಾಪಿಸ್ತಾರೆ. ಅದರ 3ನೇ ವಚನದಲ್ಲಿ, ಎಲೈ ಅಲ್ಪ ವಿಶ್ವಾಸಿಗಳೇ. ಚಿಂತೆಗೆ ಮೂರನೇ ಕಾರಣ ಅಲ್ಪ ವಿಶ್ವಾಸ ನಮ್ಮ ಚಿಂತೆಗೆ ಮೂರನೇ ಕಾರಣವಾಗ್ತದೆ. ವೀಕ್ಷಕರೇ, 1, 2, 3 ನಮ್ಮ ಕಾರಣಗಳನ್ನು ಮತ್ತೆ ನೆನಪು ಮಾಡಿಕೊಳ್ಳೋಣ. ಮೊದಲನೇದು, ಆದ್ಯತೆಗಳು ಸ್ಥಾನಪಲ್ಲಟವಾದಾಗ ಚಿಂತೆಗೆ ಕಾರಣವಾಗ್ತದೆ. ಎರಡನೇದು, ನಮ್ಮ ಕುರಿತು ನಾವು ಖಿನ್ನರಾದಾಗ ಅಥವಾ ಕೀಳುರಮೆ ಭಾವನೆ ನಮ್ಮಲ್ಲಿ ಮೂಡಿದಾಗ ಚಿಂತೆಗೆ ಎರಡನೇ ಕಾರಣ. ಮೂರನೇ ಕಾರಣ, ನಮ್ಮಲ್ಲಿ ವಿಶ್ವಾಸದ ಕೊರತೆ ಆದಾಗ ಚಿಂತೆಗೆ ನಮ್ಮನ್ನು ಅದು ನಡೆಸ್ತದೆ. ಈ 3 ಕಾರಣಗಳನ್ನು ಯೇಸು ಕರ್ತನು ಈ ಭಾಗದಲ್ಲಿ ಮುಂದೆ ಇಡ್ತಾರೆ. ಅದಕ್ಕೆ ಪರಿಹಾರವನ್ನು ಕೂಡ ಯೇಸು ಕರ್ತನು ಸೂಚಿಸ್ತಾರೆ. ಸಮಸ್ಯೆ ಮಾತ್ರ ಪ್ರಸ್ತಾಪಿಸಿ ನಮ್ಮನ್ನಲ್ಲೇ ಬಿಟ್ಟು ಬಿಡುವುದಿಲ್ಲ. ಇದು ಒಂದು ವಿಶೇಷತೆ ಯೇಸು ಕರ್ತನ ಬೋಧನೆ ಅಡಿಯಲ್ಲಿ. ಅದಕ್ಕೆ ಪರಿಹಾರವನ್ನು ಸೂಕ್ತವಾಗಿ ಸೂಚಿಸ್ತಾರೆ. ಆ ಪರಿಹಾರ ಇವತ್ತು ನಾನು ನೆನೆಸ್ತೇನೆ, ವೀಕ್ಷಕರಾದ ನಮಗೂ ಕೂಡ ಪರಿಹಾರವಾಗುವುದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ. ಹಾಗಾದರೆ ಯೇಸು ಕರ್ತನ ಪರಿಹಾರವನ್ನು ಕೇಳಿಸಿಕೊಳ್ಳೋಣವೇ? ನಾವು ನಮ್ಮ ಜೀವನದಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ನೀಡಬೇಕು, ಇದು ನಾವು ಕಲ್ತ್ಕೊಳ್ಬೇಕು. ನಮ್ಮ ಪ್ರಾಣ, ಇದಕ್ಕೆ ನಾವು ಪ್ರಾಧಾನ್ಯತೆ ನೀಡಬೇಕು. ನಿಜ, ನಮ್ಮ ಪ್ರಾಣ. ಈ ಹಲೋಕದಲ್ಲಿ ಒಬ್ಬ ಪ್ರಸಿದ್ಧ ಬೋಧಕರಿಗೆ ಒಬ್ಬರು ಕೇಳಿದ್ರಂತೆ, ನಾವು ಯಾಕಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಅಂತ. ಆ ಬೋಧಕರು ಅವರಿಗೆ ಕೊಟ್ಟಂಥ ಉತ್ತರ ಏನು ಅಂದರೆ,
ನಾವು ನಿತ್ಯ ಜೀವಕ್ಕೋಸ್ಕರ ಸಿದ್ಧಪಡಿಸಿಕೊಳ್ಳಬೇಕೆಂದು ಇಹಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಉತ್ತರಿಸಿದರಂತೆ. ಎಷ್ಟು ವಿಶೇಷವಾದಂಥ ಒಂದು ಕಾರಣ ಒಡ್ಡಿದ್ದಾರೆ ನೋಡಿ ಅವರು. ಹಾಗಾದರೆ ನಮ್ಮ ಜೀವನ ಇಹಲೋಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಾರನು ನಮಗೆ ಬಲ ಹೆಚ್ಚಿದರೆ 70 ಮತ್ತು 80, ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ. ಮನುಷ್ಯ ಅಲ್ಪಾಯುಷಿ, ಸ್ತ್ರೀಯರಲ್ಲಿ ಹುಟ್ಟಿದ ಪ್ರತಿ ಮನುಷ್ಯನು ಅಲ್ಪಾಯುಷಿ. ಹಾಗಾದರೆ ಆ ಅಲ್ಪ ಆಯುಷ್ಯದಲ್ಲಿರುವಂಥ ಮನುಷ್ಯನಿಗಿರುವಂಥ ಪ್ರಾಧಾನ್ಯತೆ ಏನು? ನಿತ್ಯ ಜೀವಕ್ಕೋಸ್ಕರ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಬೇಕು. ಅವನ ಪ್ರಾಣ ರಕ್ಷಣೆಗೆ ಒಳಗಾಗಬೇಕು. ಇದು ದೇವರು ಅಪೇಕ್ಷಿಸುವಂಥ ಜೀವನ. ಒಂದು ವೇಳೆ ವೀಕ್ಷಕರೇ ಈ ಪ್ರಾಧಾನ್ಯತೆ ನಮ್ಮಿಂದ ಸರಿದು ತಾತ್ಕಾಲಿಕವಾದಂಥ ವಿಷಯಗಳಿಗೆ ನಾವು ಪ್ರಾಧಾನ್ಯತೆ ಕೊಟ್ಟದ್ದೇ ಆದರೆ ಚಿಂತೆಗೆ ಈಡಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಖಂಡಿತವಾಗಿ ಚಿಂತೆಗೆ ಈಡಾಗ್ತೇವೆ. ಹಾಗಾದರೆ ನಮ್ಮ ಪ್ರಾಣ ದೇವರ ದೃಷ್ಟಿಯಲ್ಲಿ ಪ್ರಧಾನವಾದದ್ದು. ಹಾಗೆ ನಮ್ಮ ದೇಹ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹವೇ ನನ್ನ ದೇವಾಲಯ. ನೋಡಿ ಎಷ್ಟು ಸುಂದರ. ದೇವರ ದೃಷ್ಟಿಯಲ್ಲಿ ನಮ್ಮ ದೇಹ ಏನಾಗಿದೆ? ದೇವರಿಗೆ ದೇವಾಲಯ. ಆ ದೇವಾಲಯದಲ್ಲಿ ಯಾರು ವಾಸಿಸ್ತಾರೆ? ದೇವರೇ ವಾಸಿಸ್ತಾರೆ. ಹಾಗಾದರೆ ನಮ್ಮ ಪ್ರಾಣ ರಕ್ಷಣೆಗೊಳಗಾಗಬೇಕು. ಆ ರಕ್ಷಣೆಯನ್ನು ಯೇಸು ಕರ್ತನು ನೀಡ್ತಾನೆ. ಆ ರಕ್ಷಿಸಲ್ಪಟ್ಟಂಥ ಪ್ರಾಣ ಮತ್ತು ಅದರ ದೇಹದಲ್ಲಿ ದೇವರೇ ವಾಸಿಸ್ತಾನೆ ಮತ್ತು ಅದು ದೇವಾಲಯವಾಗುತ್ತದೆ. ಇದು ಪರಿಹಾರವನ್ನು ಯೇಸುಸ್ವಾಮಿ ಸೂಚಿಸ್ತಾರೆ. ಈ ವಾರದ ಸಂಪೂರ್ಣ ಆಶೀರ್ವಾದಕ್ಕೋಸ್ಕರ ನಾವು ಯೇಸುವನ ಮೂಲಕ ದೇವರನ್ನು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯದಿಂದ ನಮಗೆ ಹೊಸ ಬೆಳಕನ್ನು ನೀಡಿರುತ್ತಿ, ನಮ್ಮ ಕುರಿತು ನಿನಗೆ ಕಳಕಳಿ ಇದೆ ಎಂಬುದಾಗಿ ನಿನ್ನ ವಾಕ್ಯದ ಅಧ್ಯಯನದ ಮುಖಾಂತರ ಪ್ರಕಟಿಸಿದೆ. ಶ್ರೋತೃಗಳೊಂದಿಗೆ ನಾವು ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತೇವೆ. ಚಿಂತೆಯಿಂದಲೂ ಭಾರದಿಂದಲೂ ಕಂಗೆಟ್ಟು ಹೊರಲಾರದೆ ನಿರಾಶೆಯಲ್ಲಿದ್ದ ಶ್ರೋತೃಗಳೊಂದಿಗೆ, ವೀಕ್ಷಕರೊಂದಿಗೆ ನಿನ್ನ ಸನ್ನಿಧಿಗೆ ಬರುತ್ತೇವೆ. ನಿನ್ನ ವಾಗ್ದಾನದಕ್ಕನುಸಾರವಾಗಿ ಚಿಂತಾಭಾರಗಳನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ. ಸ್ವಾಮಿ, ಅವರೆಲ್ಲರ ಚಿಂತೆಯನ್ನು, ನಮ್ಮೆಲ್ಲರ ಚಿಂತೆಯನ್ನು ನಿನ್ನ ವಾಕ್ಯಕ್ಕನುಸಾರವಾಗಿ ನಿಮ್ಮ ಮೇಲೆ ಹಾಕುತ್ತೇವೆ ನಂಬಿಕೆಯಿಂದ. ನೀವು ನಮಗೋಸ್ಕರ ಚಿಂತಿಸಿ, ನಮಗೆ ವಿಶ್ವಾಸ ಕಡಿಮೆಯಾಗಿದ್ದಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿರಿ. ದೇವರ ರಾಜ್ಯಕ್ಕೂ ನೀತಿಗೂ ತವಕ ಪಡುವಂತೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ಚಿಂತೆಯನ್ನು ನಿನ್ನ ಮೇಲೆ ಹಾಕಿ ಸಂತೋಷದಿಂದ ಆನಂದದಿಂದಲೂ ಜೀವಿಸುವುದಕ್ಕೆ ನಿಮ್ಮ ಕೃಪಾಶೀರ್ವಾದಗಳನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕೆಂದು ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೇನ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಧಾರಾವಾಹಿಯನ್ನು ನೋಡುತ್ತಿರುವ ನಿಮಗೆ ಹಲವು ಪ್ರಶ್ನೆಗಳು ಉದ್ಭವಿಸಬಹುದು. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಲ್ಲಿ, ಸಂದೇಹಗಳಿಗೆ ಸಮಾಲೋಚನೆಗಳು ಬೇಕಿದ್ದಲ್ಲಿ ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಮೈತ್ರಿ ಕ್ರಿಯೇಷನ್ಸ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046.